ದೋಷಾರೋಪ ನಿಗದಿ ಆಗ್ತಿದ್ದಂತೆ ಆರೋಪಿಗಳು ಸಹಜವಾಗಿ ಕಂಗಾಲಾಗಿದ್ದಾರೆ. ಕೋರ್ಟ್ ಹಾಲ್ನಲ್ಲೇ ಮಂಕಾಗಿ ನಿಂತಿದ್ದಾರೆ ದರ್ಶನ್, ಪವಿತ್ರ ಸೇರಿದಂತೆ ಇತರೆ ಆರೋಪಿಗಳು. ಕೈ ಕಟ್ಟಿ ನಿಂತಿರುವಂತಹ ಇಡೀ ದರ್ಶನ್ನ ಗ್ಯಾಂಗ್ ವಿರುದ್ಧ ಆರೋಪ ಪಟ್ಟಿಯನ್ನ ಓದಲಾಗ್ತಾ ಇದೆ. ನೀವು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದ್ರಿ, ಪವಿತ್ರ ಗೌಡ ಕೈವಾಡ ಉಲ್ಲೇಖಿಸಿ ಜಡ್ಜ್ ಆ ಇಡೀ ಅಂಶವನ್ನ ಓದ್ತಾ ಇದ್ದಾರೆ. ದೋಷಾರೋಪ ಓದ್ತಿದ್ದ ಹಾಗೆ ಒಬ್ಬೊಬ್ಬರಲ್ಲೂ ಕೂಡ ಎದೆಯಲ್ಲಿ ನಡುಕ ಶುರುವಾಗಿದೆ, ಆತಂಕ ಶುರುವಾಗಿದೆ. ಸಹಜವಾಗಿ ನೀವು ನೋಡಿದ್ದೀರಿ, ಕೋರ್ಟ್ಗೆ ಕರೆತರೋ ಮೊದಲು ಅವರ ಮುಖಭಾವ ಹೇಗಿತ್ತು ಅನ್ನೋದನ್ನ ಬಹಳ ಮಂಕಾಗಿದ್ರು. ಮೊದಲಿದ್ದಂತಹ ಚಾರ್ಮ್ ಇರಲಿಲ್ಲ. ಈಗ ಕೋರ್ಟ್ನಲ್ಲಿ ಇನ್ನೂ ಕೂಡ ಭಯದ ಮುಖವನ್ನ ಇಟ್ಟು ಅವರೆಲ್ಲರೂ ನಿಂತಿದ್ದಾರೆ. ಪವಿತ್ರ ಗೌಡ ಕೈವಾಡವನ್ನು ಉಲ್ಲೇಖಿಸ್ತಾ ಇದ್ದಾರೆ ಜಡ್ಜ್. A1 ಯಾಕೆ ಪವಿತ್ರ ಗೌಡ ಈ ಕೇಸ್ನಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಬಲವಾಗಿ ಹೊಡೆಯಲಾಗಿದೆ. ದರ್ಶನ್ ಕೃತ್ಯದ ವಿರುದ್ಧ ದೋಷಾರೋಪವನ್ನು ಓದ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದೆಯಲಾಗಿದೆ. ಯಾರ್ಯಾರ ಪಾತ್ರ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ವ್ಯಕ್ತವಾಗಿದೆ, ಇದರಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಒಬ್ಬೊಬ್ಬ ಆರೋಪಿಯ ಮೇಲಿರುವಂತಹ ಆರೋಪವನ್ನ ಜಡ್ಜ್ ಓದ್ತಾ ಇದ್ದಾರೆ. ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಹೊಡೆದಿರುವಂತಹ ವಿಷಯವನ್ನ ಜಡ್ಜ್ ಹೇಳ್ತಾ ಇದ್ದಾರೆ. ದರ್ಶನ್ ಕೃತ್ಯವನ್ನ ಉಲ್ಲೇಖಿಸ್ತಾ ಇದ್ದಾರೆ ಜಡ್ಜ್. ಕೊಲೆ ಮಾಡುವ ಉದ್ದೇಶದಿಂದಲೇ ಹಲ್ಲೆಯನ್ನ ಮಾಡಲಾಗಿದೆ. ಕೊಲೆ ಮಾಡೋ ಉದ್ದೇಶದಿಂದಲೇ ಕಿಡ್ನಾಪ್ ಅನ್ನ ಮಾಡಿಸಲಾಗಿತ್ತು. ಸೊ ಕರ್ಕೊಂಡು ಬಂದ ನಂತರದಲ್ಲಿ ಎಷ್ಟು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ, ಹೇಗೆ ಹೊಡೆಯಲಾಗಿದೆ, ಆ ಹೊಡೆತಕ್ಕಾತ ಪ್ರಾಣ ಕಳ್ಕೊಂಡಿದ್ದಾನೆ ಅನ್ನೋದು. ನಮ್ಮ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಅಂತ ಆರೋಪಿಗಳು ಹೇಳ್ತಾ ಇದ್ದಾರೆ. ಸಹಜ, ಯಾವುದೇ ಆರೋಪಗಳು ಬರಲಿ ಅವರು ಫಸ್ಟ್ ಹೇಳೋದು ಇಲ್ಲ ನಾನ್ ಮಾಡಿಲ್ಲ, ಇದು ನನ್ನ ಮೇಲೆ ಬಂದಿರುವಂತಹ ಸುಳ್ಳು ಆರೋಪ ಅಂತ. ಸೊ ಅದರಂತೆ ಈ 17 ಆರೋಪಿಗಳು ಕೂಡ ಅವ್ರ ಮೇಲೆ ಬಂದಿರುವಂತಹ ಆರೋಪವನ್ನ ಮೊದಲಿಗೆ ಇಲ್ಲ, ಅದಾಗಿಲ್ಲ, ಸುಳ್ಳು ಅಂತ ಹೇಳ್ತಾರೆ. ನಾವು ಕೊಲೆಗಡುಕರಲ್ಲ ಅಂತ ಆರೋಪಿಗಳು ಹೇಳಿದ್ದಾರೆ. ನಮ್ಮ ಮೇಲಿನ ಎಲ್ಲ ಆರೋಪಗಳು ಕೂಡ ಸುಳ್ಳು, ನಾವು ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗಿಲ್ಲ, ನಾವು ಕೊಲೆಗಡುಕರಲ್ಲ ಅನ್ನುವಂಥ ಪದವನ್ನ ಜಡ್ಜ್ ಮುಂದೆ ಆರೋಪಿಗಳು ಹೇಳ್ತಾ ಇದ್ದಾರೆ. ನಮ್ಮ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಅಂತ. ಈಗ ಸುಳ್ಳು ಹೇಗೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಅವ್ರು ಪ್ರೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ವಿತ್ ಪ್ರೂಫ್. ನಾವು ಕೊಲೆಗಡುಕರಲ್ಲ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ. ಈಗ ಹಾಗಾದ್ರೆ ಅವರು ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅನ್ನೋದು ಒಂದು ಕ್ಲಿಯರ್ ಆಯ್ತು. ಇನ್ ನೆಕ್ಸ್ಟ್ ಏನು? ಇದು ವಾದ ಪ್ರತಿವಾದ, ಸಾಕ್ಷ್ಯಗಳನ್ನ ಆಲಿಸೋದು, ಈ ಪ್ರಕ್ರಿಯೆಗಳಿಗೆ ನೆಕ್ಸ್ಟ್ ಚಾಲನೆ ಪಡ್ಕೊಳ್ಳುತ್ತೆ. ಅದಕ್ಕೆ ದಿನಾಂಕವನ್ನು ನಿಗದಿಪಡಿಸ್ತಾರೆ. ದೋಷಾರೋಪ ನಿರಾಕರಿಸ್ತಾ ಇದ್ದಾರೆ ಆರೋಪಿಗಳು. ನಮಗೆ ಹೆಚ್ಚಿನ ಕಾಲಾವಕಾಶ ಕೊಡಿ ಅನ್ನೋದು ಆರೋಪಿಗಳ ಮನವಿಯಾಗಿದೆ. ತಕ್ಷಣಕ್ಕೆ ಟ್ರಯಲ್ ದಿನಾಂಕ ನಿಗದಿ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮೇಲಿನ ಎಲ್ಲ ಆರೋಪಗಳು ಸುಳ್ಳು, ನಮಗೊಂದು ಸ್ವಲ್ಪ ಸಮಯ ಕೊಡಿ ಅಂತ.